ಎಲ್ಲ ಗೈಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಯೋಗ ಶುರು ಮಾಡ್ತಾ ಇದ್ದೀನಿ. ಇವರಂತೂ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಆಯ್ ಮಾಡ್ತಿದ್ದಾರೆ. ನೀವೊಂದ್ಸಲ ಆಯ್ ಮಾಡಿಬಿಡಿ. ಹಾಗೆ ನಮ್ಮ 3 ಜನದಿಂದ ಒಂದೊಂದು ಲೈಕ್ ಮಾಡಿ ಗೈಸ್. ಎಲ್ಲರೂ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಮಾಡಿ. ಅದರಿಂದ ಏನು ನಿಮ್ಗೇನು ಲಾಸ್ ಆಗಲ್ಲ. ಕಮೆಂಟು ಮಾಡಿ. ನಮ್ದು ಏನು ಮಗನೇ ಮತ್ತೆನಾ? ಮೊಟ್ಟೆ ಎಲ್ಲ ಮಗನೇ ಅದು. ನಮ್ಮ ನವಿ ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮ ಖುಷಿದನ್ನು ಮೊಟ್ಟೆ ಅಂತ ಇದ್ದಾನೆ. ಸೊ ಬನ್ನಿ ಮಶ್ರೂಮ್ ಗ್ರೇವಿ ಯಾವ ಥರ ಮಾಡೋದು ಏನು ಹೇಳ್ತೀನಿ ಅವ್ನು ನಮ್ಗೆ ಅರ್ಥ ಆಗಲ್ಲ ಗೈಸ್. ಬನ್ನಿ ನೋಡೋಣ. ನೋಡಿ ಗೈಸ್, ನಮ್ಮ ನವಿ ಅವರು ಮಶ್ರೂಮ್ನ ಬಿಡಿಸ್ಕೊಂಡು ನಿಂತಿದ್ದಾರೆ. ಯಾಕಪ್ಪ ಅಂದರೆ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅದರಿಂದ. ಇಲ್ಲಾಂದಿದ್ರೆ ಡ್ಯಾನ್ಸ್ ಮಾಡ್ತಿರೋರು. ಹಂಗೇನಿಲ್ಲ ಗೈಸ್, ಸುಮ್ಮನೆ ರೇಗಿಸ್ತಾ ಇದ್ದೀನಿ. ಅವಳು ನಗಾಡಲಿ ಅಂತ ನಗ್ತಾ ಇಲ್ಲ. ಆದರೆ ನಗಾಡ್ಸೋಕ್ಕೆ ನಮಗೆ ತುಂಬ ಈಸಿಯಾಗಿ ಬರುತ್ತೆ. ಯಾವ ಥರ ಹೇಳಿ? ಅಷ್ಟೇ. ಸ್ಮೈಲಿಂಗ್ ಫೇಸ್ ನಮ್ಮ ನವಿ. ನೋಡಿ ಗೈಸ್, ನಮ್ಮ ನವಿಗೆ ಹೆಲ್ಪ್ ಮಾಡ್ಕೊಡೋಣ ಅಂತ ಅವಲ್ಲಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಇವತ್ತೇ ಅಲ್ಲ, ನೀವು ಹೇಳಿದ್ ನಾಳೆ. ಹಳಿ ಅಲ್ಲ ಮಗಳು ಗಂಡ ಅಲ್ವಾ ಗೈಸ್? ಎರಡು ಒಂದೇ ಆಗಲ್ಲ. ಹೆಲ್ಪ್ ಇಸ್ ಹೆಲ್ಪ್. ಸೊ ಮಶ್ರೂಮ್ ಗ್ರೇವಿನ ನಾನೇ ಮಾಡ್ತೀನಿ. ಬೇಡ ನಾನೇ ಮಾಡ್ತೀನಿ. ನಾನು ಹೇಳಿದ್ ಮಾತ್ರ ಹೆಚ್ಕೊಡಿ ಸಾಕು. ನೀವು ಏನ್ ಹೆಚ್ಕೊಡ್ಬೇಕು? ಟೊಮೊಟೊ, ಈರುಳ್ಳಿ. ಈ ತರ ಕಪ್ಪುಗಾಗಿದೆಯಲ್ಲ, ಅದನ್ನ ಹಾಕ್ಬೋದಾ? ಹಾಕ್ಬೋದು. ನೋಡಿ ಗೈಸ್, ಯಾವ ತರ ಕಪ್ಪುಗಾಗಿದೆ ಹಾಕ್ಬೋದಂತೆ. ನಮ್ಮ ಊರ್ ಕಡೆ ಏನಾರು ಈ ತರ ಕಪ್ಪುಗಾಗಿದ್ರೆ ಹುಳಾಗಿರುತ್ತೆ ಅಂತ ಬಿಸಾಕ್ಬಿಡ್ಬೋತಾರೆ. ಹೊಲದಲ್ಲಿ ಸಿಗುತ್ತಲ್ಲ ಅದು. ಬಟ್ ಇಲ್ಲಿ ಬೆಳೆದಿರೋದ್ರಿಂದ ಬಂದಿರೋದೇ ಕಪ್ಪು ಬಂದಿರುತ್ತೆ. ಸೊ ನೋ ಪ್ರಾಬ್ಲಮ್. ನಾನು ತೆಗ್ದಾಕ್ತಿದ್ದೆ, ಯಾವ್ದೋ ವಿಡಿಯೋದಲ್ಲಿ ನೋಡ್ದೆ. ಅವ್ರೇನು ತೆಗ್ದಾಕ್ಲಿಲ್ಲ. ಇದನ್ನು ಕೂಡ ತೆಗ್ದಾಕ್ತಿದ್ದೆ. ಇದನ್ನು ತೆಗ್ದಾಕ್ವಿ. ಇದ್ರ ಮೇಲೆ ಸಿಪ್ಪೆ ತೆಗ್ದಿ ಇಷ್ಟೇ ಬಿಡೋದು. ಆಮೇಲೆ ಯಾರ್ದೋ ವಿಡಿಯೋದಲ್ಲಿ ನೋಡಿದಾಗ ಅವರು ಇದನ್ನು ಹಾಕ್ತಾರೆ. ಕೆಳಗಡೆ ದಿಂಡ್ ಐತಲ್ಲ, ಇದನ್ನು ಹಾಕಿ ಮೇಲ್ಗಡೆ ಮಾತ್ರ ಸಿಪ್ಪೆ ತೆಗಿತಾರೆ ಅಷ್ಟೇನೆ. ಸೊ ಅದನ್ನ ನೋಡ್ಕೊಂಡು ನಮ್ಮ ನವಿನೂ ಅಷ್ಟೇ. ಈಗ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಪೇಷನ್ಸ್ ಬೇಕು, ನಿಧಾನ ತೆಗಿಬೇಕಿದು ಸಿಪ್ಪೆನ. ಮಾಡೋಣ ಬನ್ನಿ. ನನಗೆ ಇದು ಇಷ್ಟ ಆಗಲ್ಲ. ಅದೇನು ಹೆಚ್ಕೊಡಿ ಅಂತಾರಲ್ಲ, ಹೆಚ್ಕೊಟ್ಬಿಟ್ಟು ಬರ್ತೀವಿ. ಟೊಮೊಟೊ ಮತ್ತೆ ಈರುಳ್ಳಿನಾ? ಈರುಳ್ಳಿ ಎಷ್ಟು ಬೇಕು? ಟೊಮೊಟೊ 2, ಈರುಳ್ಳಿ ದಪ್ಪದಾದ್ರೆ 1, ಸಣ್ಣದಾದ್ರೆ 2. ಆಮೇಲೆ ಅದ್ರ ಜೊತೆಗೆ ಗೋಡಂಬಿ ತಗೊಳ್ಳಿ. ಅದನ್ನ ಹೆಚ್ಚಬೇಕಾ? ಅದನ್ನೇ ಹೆಚ್ಚೋದು ಬೇಡ. ದಿವತ್ತನಂತೆ 1 ನಿಮಿಷ ಇರ್ಬೇಕಂತೆ. ನೋಡಿ ಗೈಸ್, ಒಂದೇ ಒಂದು ಟೊಮೊಟೊ ತಂದಿದ್ದಾನೆ. ಟೊಮೊಟೊ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ. ಹಾಯ್ ಖುಷಿ. ಯಾಕೆ 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 ಹಿಡ್ಕೊ ಹಿಡ್ಕೊ. ಯಾರಿಷ್ಟ ಖುಷಿ? ಖುಷಿ ಯಾರಿಷ್ಟ? ಯಾರಿಷ್ಟ ಮಗ? ಯಾಕೋ ಗೊತ್ತಿಲ್ಲ ಗೈಸ್, ಇತ್ತೀಚೆಗೆ ತುಂಬ ಬೆವರ್ತಾ ಇದ್ದೀವಿ ಎಲ್ಲರೂ ಈ ಮನೆಯಿಂದ. ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ ಮತ್ತೇನೆ ಅಲ್ವಾ? ನೋಡಿ ನಮ್ಮ ನವೀನ ಎಷ್ಟು ಭಯ ಪಡ್ತಾರ. ಭಯ ಆದರೆ ಹೇಳಿ ಗೈಸ್, ನೆಕ್ಸ್ಟ್ ಟೈಮಿಂದ ಸ್ವಲ್ಪ ದೂರದಿಂದ ಮಾಡ್ತೀನಿ. ಕಮೆಂಟ್ ಹಾಕ್ಬೇಕು ನೀವು. ಆದರೆ ಸಾಕು ಬರ. ನಮ್ಮ ನವಿಗೋಸ್ಕರ ಮಾವಿನಕಾಯಿ ತಂದಿದ್ದೀನಲ್ಲ ಗೈಸ್, ಎಷ್ಟು ದಪ್ಪ ಇದೆ ನೋಡಿ. ಅದು ಬಿಡ್ಲಾ, ಪನ್ನೀರ್ ತಂದಿದ್ದೀನಲ್ಲ, ಅದನ್ನು ಬೆಳಗ್ಗೆ ಮಾಡಿ ಅಂತ ಹೇಳಿದೆ ಗೈಸ್. ಸೊ ಮ್ಯಾಂಗೋ ನೋಡಿ ಎಷ್ಟು ದಪ್ಪ ಇದೆ. ಒಂದು ಮ್ಯಾಂಗೋಗೆ 50 ರೂಪೀಸ್ ಗೈಸ್. ಎಷ್ಟು ಹೇಳಿ? 50 ರೂಪಾಯಿ. ನಮ್ಮ ನವಿ ಥರನೇ ಇದೆ ಅದು ಮ್ಯಾಂಗೋ ನೋಡಿ. ಏನು ಮಾಡ್ತೀಯ? ನಾನು ಹುಟ್ಟಿರಾದೆ ಹಿಂಸೆ ಕೊಡಕ್ಕೆ. ಡ್ರಾಮಾ ಜೂನಿಯರ್ಸ್ ಬರ್ತಿತ್ತಲ್ಲ ಹಂಗೆ. ನೋಡಿ ಗೈಸ್, ಎಷ್ಟು ವೇಸ್ಟ್ ಮಾಡಿದ್ದಾಳೆ ಸಿಪ್ಪೆನ. ನಗಾಡೋದು ಬೇರೆ ನೀನು. ಇವಾಗ ಗೈಸ್ ನನ್ನ ಮಕ್ಳಿಗೆ ಇಬ್ರಿಗೂ ಹೊಡಿತೀನಿ. ಕಳ್ಳರು ಥರ ತಗೊಂಬಿಟ್ಟು ಏನೋ ಫ್ರಿಡ್ಜಲ್ಲಿ ಓಡೋಯ್ತಿದ್ದಾರೆ ಗೈಸ್ ರೂಮಿಗೆ. ಬನ್ನಿ ಬೇಕಾರೆ ರೂಮಲ್ಲೆಲ್ಲ ಕಿತ್ತಂಡಿದ್ದಾರೆ. ಬಟ್ ಎಲ್ಲೋಗಿ ಬಚ್ಚಿಕೊಂಡಿದ್ದಾರೆ ನೋಡಿ ಗೈಸ್. ಪ್ರತಿ ಸಲ ಪ್ರತಿ ದಿನ ಅವರಪ್ಪ ಬಂದು ಹೊಡಿತಾನೆ ಅಂತ ಇಲ್ಲೋಗಿ ಬಚ್ಚಿಕೊಳ್ಳೋದು. ಇದೇನು ಮನೆ ಊಟ ಮಾಡಿದ್ರೇನ್ರು? ಮಕ್ಳು ಇದ್ಬಿಟ್ರಂತೂ ಮನೇಲಿ ಎಲ್ಲರ ಮನೇಲೂ ಇಷ್ಟೇ ಗಲೀಜು ಮಾಡ್ತಾರೆ ಅನ್ಸುತ್ತೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ನವಿ ಕ್ಲೀನ್ ಮಾಡ್ಕೋತಾರೆ ಗೈಸ್. ವಾವ್. ಇವಾಗ ಟೊಮೊಟೊ ಹೆಚ್ಚಿಕೊಡೋಣ. 2 ಟೊಮೊಟೊ ಕೊಟ್ಟಿದ್ದಾರೆ ನಿನ್ನ ಮಕ್ಕಳು. ಸೊ 2 ಈರುಳ್ಳಿ ಹೆಚ್ಚಾಗಿ ಕೊಟ್ಟಿದ್ದಾರೆ. ಇವಾಗ ಹೆಚ್ಚಿಬಿಟ್ಟು ಸಿಗೋಣ. ನೋಡಿ ಗೈಸ್, ಮಶ್ರೂಮ್ನ ಒಂದು ಸಲ ಉಪ್ಪು ಮತ್ತು ಅರಿಶಿನ ಪುಡಿಯಲ್ಲಿ ತೊಳ್ಕೊಬೇಕು. ಈ ಥರ ವೈಟ್ ಕಾಣುತ್ತೆ.
ಆವಾಗ ಯಾವುದೇ ಹುಳ ಇದ್ರೂ ಅಕಸ್ಮಾತ್ ಗಲೀಜಿದ್ರೂ ಹೋಗುತ್ತೆ ಕ್ಲೀನಾಗಿ ಅಂತ. ಮಣ್ಣು ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗಲಿ ಅಂತ ಈ ಥರ ತೊಳೆಯೋದು. ಸೊ ಒಂದು ಸಲ ಇವಾಗ ಕಟ್ ಮಾಡ್ಕೋಬೇಕು, ತೊಳ್ಕೊಂಬಿಟ್ಟು ಕ್ಲೀನಾಗಿ ಉದ್ದಕ್ಕೆ ಹೆಚ್ಕೋಬೇಕೀಗ. ಈಗ ಒಂದು ಈರುಳ್ಳಿ ಟೊಮೊಟೊನ ಇವರು ಹುರ್ಕೊಳ್ಳೋಕ್ಕೋಸ್ಕರ ಹೇಳಿದ್ರಂತೆ, ನಾನು ಬೇಯಿಸೋಕ್ಕೆ ಅನ್ಕೊಂಬಿಟ್ಟು ಈ ಥರ ಹೆಚ್ಚಿದ್ದೀನಿ. ಪರವಾಗಿಲ್ಲ, ಅದನ್ನೇ ಹುರ್ಕೋಬೋದಲ್ವ. ನೋಡಿ ಇಲ್ಲೊಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ಆಯಿಲ್ ಹಾಕ್ಬಿಟ್ಟು. ನಮ್ಮ ದಿವ್ವ ಒದೆ ತಿನ್ಕೊಂಡು ಹೋದ. ಯಾಕಪ್ಪ ಅಂದರೆ ಇಲ್ಲಿ ಗೋಡಂಬಿಗೆ ಬಂದಿದ್ದ, ಅಡುಗೆಗೆ ಇಟ್ಟಿರೋಂಥ ಗೋಡಂಬಿ ತಿನ್ನಬಾರ್ದು ಅಂತ ಅಮ್ಮ ಹೊಡೆದ್ರು. ಪಾಪ ನಮ್ಮ ದಿವ್ವ. ಆಯ್ತಾಯ್ತು, ಸಾರಿ ಮಾಡದ. ಪಾಪ ಗೈಸ್ ನಮ್ಮ ಬನ್ನಿ ಇಲ್ಲಿ ಆಯಿಲ್ ಇಟ್ಟಿದ್ದಾರ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕು. ಆದರೆ ನಮ್ಮಲ್ಲಿ ಪೇಸ್ಟ್ ಇದೆ, ಅದನ್ನು ಹಾಕ್ತಾಯಿದ್ವಿ. ಹುರ್ಕೊಂಬಿಟ್ಟು ರುಬ್ಬೇಕು. ನಮ್ಮ ನವಿ ಗೈಸ್ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಮಾತಾಡ್ತಾಳೆ ನೋಡಿ ಗೈಸ್. ಎಷ್ಟು ಗಲೀಜ್ ಥರ ಬರ್ತಿದ್ದಾನೆ ನೋಡಿ ಗೈಸ್. ಯಪ್ಪ, ಚಿಕ್ಕ ಮಕ್ಕಳಲ್ಲಿ ನಾವು ಇಷ್ಟು ಗಲೀಜ್ ಮಾಡ್ತೀವಿ. ಬರ್ದವ ಒಂದು 10 ಪೇಜ್ ನೋಡಿ. ಇದೇನಿದು? ಅವನಿಗೆ ಚಿತ್ರ ಬಿಡ್ಸೋದು ಇಷ್ಟ ಗೈಸ್. ಅವನಿಗೆ ಚಿತ್ರ ಬಿಡ್ಸೋದು ಇಷ್ಟ, ಎಲ್ಲ ಕಡೆಗೂ ಚಿತ್ರ ಬಿಡ್ಸೋಕೆ ಹೋಗ್ತಾನೆ. ಸೌತೆಕಾಯಿ ಕೊಟ್ಬಿಟ್ಟು ಸಮಾಧಾನ ಮಾಡೋದು ಪಾಪ ಹುಡುಗಂಗೆ. ಇಲ್ಲಿ ಆಯಿಲಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಗೈಸ್. ಕೊತ್ತಂಬರಿ ಕೊಡಿ ಅಂತ ಇದ್ದೀನಿ, ಅಲ್ಲ ಕರಿಬೇವು ಕೊಡಿ, ಮತ್ತು ಇದು ಹಸಿರು ಮೆಣಸಿಗೆ ಕೊಡಿ ಅಂತ ಇದ್ದೀನಿ. ನನ್ನ ಕೈ ಸೇರ್ಕೋಬೇಕಲ್ಲ ಇದಕ್ಕೆ. ಬನ್ನಿ ಗೈಸ್, ಪರವಾಗಿಲ್ಲ. ಇವಾಗ ಇದನ್ನು ಅವ್ರು ಹೇಳ್ದಂಗೆ ಮಾಡ್ಬಿಟ್ಟು ಕೊಡೋಣ. ಇಲ್ಲಿ ಅಕ್ಕಿ ರೊಟ್ಟಿಗೆ ಕಲಸಿಟ್ಟಿದ್ದಾರೆ ಆಯಿಲಲ್ಲಿ, ಅದು ಮಾಡ್ಕೊಂಡು ತಿನ್ಬೇಕೀಗ. ಟೈಮ್ ಎಷ್ಟಾಗಿದೆ ಹೇಳಿ? 10:30. ನಾಚಿಕೆ ಇಲ್ದಲ್ಲೇ ಹೇಳ್ತಾ ಇದ್ದೇವೆ 10:30. ಅಣ್ಣ ವಿಡಿಯೋ ಎಡಿಟ್ ಮಾಡೋದು ನೀನಾ? ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ವಿಡಿಯೋ ಎಡಿಟ್ ಮಾಡಿ ನಾನೇ ಅಪ್ಲೋಡ್ ಮಾಡಿ. ಆಮೇಲೆ ಬಯ್ಯೋ. ಓಕೆ ಗೈಸ್, ಸೌತೆಕಾಯಿ ತಿನ್ಬಿಟ್ಟು ಇವಾಗ ವಾರ ನೀವೇ ಮಾಡ್ತಾರೆ ಗೊತ್ತಾಗುತ್ತೆ. ಎಡಿಟ್ ಮಾಡು ಅಂತ ನಂಗೆ ಏನೋ ಕೊಟ್ಬಿಟ್ಟು ಹೋಗ್ಬೇಕು, ಅಪ್ಲೋಡ್ ಮಾಡ್ತೀನಿ. ಆ ಥರ ಮಿಸ್ ಆದರೆ ಕೊಟ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಅದನ್ನು ಇವಾಗ ತಣ್ಣಗೆ ಹಾಕಿಟ್ಟಿದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ನಮ್ಮ ನವಿ ಮಶ್ರೂಮ್ನ ಹಾಕೊಂಡು ಉರಿತಾ ಇದ್ದಾರೆ. ಎಷ್ಟೊತ್ತಕ್ಕೆ ಉರಿಬೇಕು ಪಾಪ? ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಹುರಿದ್ಬಿಟ್ಟು ಮತ್ತೆ ಅದನ್ನ ತಂದು ಇರಲಿಕ್ಕೆ ಇದನ್ನ ತೊಟ್ಟೆಗೆ ಹಾಕೊಂಡು ಅದನ್ನ ರುಬ್ಬಕ್ಕೆ ಹಾಕೊಂಡು ನೀರು ಬಿಟ್ಕತ್ತಾ ಅಥವಾ ಆಯಿಲ್? ಅದು ನೀರು ಬಿಟ್ಕತ್ತ. ನಾನು ಏನಪ್ಪ ಎಷ್ಟೊಂಥರ ಆಯಿಲ್ಲ ಅಂತ ಅಂದ್ಕೊಂಡೆ. ಸರಿ, ಈಗ ಅದನ್ನು ರುಬ್ಕೊಂಬಿಟ್ಟು ಬರ್ಬೇಕಾ? ಅದು ರುಬ್ಕೊಂಬಿಟ್ಟು ಬರ್ಬೇಕಾ? ನೋಡಿ ಗೈಸ್, ತಣ್ಣಗಾಗಿದೆ. ಇವಾಗ ರುಬ್ಬಕ್ಕೆ ತಗೊಂಡಿದ್ದೀನಿ, ಕೊತ್ತಂಬರಿ ಹಾಕೊಂಡಿದ್ದೀನಿ ಜೊತೆಗೆ. ಇವಾಗ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಗೆಲ್ಲ ದಪ್ಪಗೆ ಇರ್ಬೋದು, ದಪ್ಪ ತುಂಬಾ ದಪ್ಪ ಅಲ್ಲ, ಮೀಡಿಯಂ. ಬನ್ನಿ ರುಬ್ಕೊಳ್ಳೋಣ. ನೋಡಿ ಗೈಸ್, ಇವಾಗ ಮತ್ತೆ ಇದೇ ಪಾತ್ರೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಒಗ್ಗರಣೆಗೆ. ನೋಡಿ ಗೈಸ್, ಇವಾಗ ಈರುಳ್ಳಿ ಹಾಕೊಂಡಿದ್ದೀನಲ್ವಾ, ಇವಾಗ ಹಸಿರು ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, ಆಮೇಲೆ ಅರಿಶಿನ, ಇಷ್ಟನ್ನು ಹಾಕತ್ತಾ ಇದ್ದೀನಿ ಒಟ್ಟಿಗೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿರೋದು ಹಾಕಬೇಕಾ? ಈ ಥರ ಡ್ರೈ ಆಯಿತು. ನೀರು ಹಾಕ್ಲಾ ಒಂಚೂರ? ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕೊಂಡು ಬನ್ನಿ. ನೋಡಿ ಗೈಸ್, ಇಷ್ಟಾಗಿದೆ. ಇದು ತರಿ ಥರ ಇದರೊಳಗೆ ಹಾಕೋಣ. ಇದು ಬಂದು ರೊಟ್ಟಿಗೆ ಮಾಡ್ತಿರೋ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಗೊಜ್ಜು ಜಾಸ್ತಿನೇ ಇರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಳ್ಳೋಣ. ನೋಡಿ ಗೈಸ್, ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳಂಗಿಲ್ಲ, ಒಂದು ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದಾರೆ ಹಿಂಗೇನೆ. ನಮ್ಮ ನವಿ ರೆಸಿಪಿ, ನಮ್ಮ ರೆಸಿಪಿ ಅಲ್ಲ ಗೈಸ್, ನಾವಾಗಿದೆ ಈ ಥರ ಮಾಡ್ತಿರ್ಲಿಲ್ಲ, ಬೇರೆ ಥರ ಡಿಫ್ರೆಂಟಾಗಿ ಮಾಡಿದ್ದೀವಿ. ಏನಿಲ್ಲ ಗೈಸ್, ಇವರು ರುಬ್ತಿರ್ಲಿಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಬಿಟ್ಟು ಹಂಗೆ ಒಗ್ಗರಣೆಗೆ ಹಾಕಿ ಮಾಡಿಕೊಟ್ಟಿರೋರು ಅಷ್ಟೇ. ಅದು ಇನ್ನೂ ಬೊಂಬಾಟಾಗಿರೋದೇನೋ. ಇದು ಯಾಕೋ ಚೆನ್ನಾಗಿ ಬರಲ್ಲ ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ನೋಡಿ ತಿನ್ಬೇಕಾರೆ ಚೆನ್ನಾಗಿ ಬತ್ತಲ್ಲ ಮಗನೆ. ಇವರು ಹೊಟ್ಟೆಸ್ ಕಾಯ್ತವ್ರು ಅಥವಾ ಅವ್ರ ಅಮ್ಮ ಮಾಡ್ತಿರೋದನ್ನ ನೋಡೋಕ್ಕೋಸ್ಕರ ಕ್ಯೂರಿಯಾಸಿಟಿಯಿಂದ ನೋಡ್ತಾವ್ರು. ಒಂದೂ ಗೊತ್ತಾಗ್ತಿಲ್ಲ ನನಗೆ. ಅಮ್ಮ ಮಾಡ್ತಿರೋದು ಇಷ್ಟನಾ ನಿಂಗೆ ಹೊಟ್ಟೆ ಹಸಿನದಿವ? ಅಮ್ಮ ಮಾಡೋದು ಇಷ್ಟನಾ? ಖುಷಿ,
ನಿಂಗೆ ಅಮ್ಮ ಮಾಡೋದು ಇಷ್ಟನಾ ಅಪ್ಪ ಮಾಡೋದು ಇಷ್ಟನಾ? ಥ್ಯಾಂಕ್ ಯು ಮಗನೇ. ಹಂಗ ನೀನು ತಿನ್ಬೇಡ ಕಣ್ಲ, ನಾನು ಮಾಡಿದ್ದ ಖುಷಿ ಬೇಡ ಅವನು ಅಪ್ಪ ಕೊಟ್ಟರೆ ತಿನ್ನುತ್ತೇನೆ. ಆಹಾ, ಇವಾಗ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾಯಿದೆ ಗೈಸ್. ಫುಲ್ ಎಲ್ಲ ಕವರ್ ಮಾಡಿರೋದ್ರಿಂದ, ಕಿಟಕಿ ಬಾಗಿಲು ಎಲ್ಲ ಕವರ್ ಮಾಡಿರೋದ್ರಿಂದ ಸ್ಮೆಲ್ಲೆಲ್ಲ ಇಲ್ಲೇ ಇದೆ ಘಮ ಘಮ ಅಂತ. ಸೊ ಇವಾಗ ಬಂದು ಕದ ತೆಗ್ಯೋಣ. ತಣ್ಣನೆ ಗಾಳಿ ಬಿಸಿಲು, ಸೆಕೆ ಗೈಸ್, ಸೆಕೆ. ತೆಗಿತೀನಿ ಏನಿವಾಗ? ಎಷ್ಟು ಗಾಳಿ ಬಿಸ್ತಿದೆ ಗಾಯ್ಸ್. ದಿವಿ ಆಚೆ ಕಡೆ ದೆವ್ವ ಐತಿ, ಕೂಡ ಆಗ್ತಿಯಲ್ಲ ಅಪ್ಪನ್ನ. ಬನ್ನಿ ಗೈಸ್, ಇವಾಗ ಮಶ್ರೂಮ್ ಹಾಕ್ತಾಯಿದ್ದಾರಂತೆ. ಮಶ್ರೂಮ್ ಗ್ರೇವಿಗೆ ಮಶ್ರೂಮ್ ಇರಲೇಬೇಕಲ್ವ? ನೋಡಿ ಎಷ್ಟೊಂದು ಥರ ಐತಿ. ಎಷ್ಟಾಗಿದೆ ಅದು, ಅದೇನಂತಾರಲ್ಲ ಫ್ರೈ ಮಾಡಿದ್ರೆ, ಆಯಿಲಲ್ಲಿ ಫ್ರೈ ಮಾಡಿದ್ದಕ್ಕೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಉಪ್ಪು ಹಾಕಿಲ್ಲ, ಉಪ್ಪು ಲಾಸ್ಟ್ ಹಾಕ್ತೀರಿ, ಯಾವಾಗ ಹಾಕ್ತೀರಾ? ಉಪ್ಪು ಟೇಸ್ಟ್ ಹಾಕೋರೆ ಅನ್ಕೋತೀನಿ ನಾನು, ಅದಕ್ಕೆ ಈರುಳ್ಳಿಗೆನೆ ಇಲ್ಲ ಹಾಕಿಲ್ಲ, ಸ್ವಲ್ಪ ಹಾಕ್ಬೇಕು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕುದಿಸಿ ಸಾಕಾತ ಕಾಣುತ್ತೆ ನೋಡೋಕ್ಕೆ. ನೋಡಿ ಗೈಸ್, ಫೈನಲಿ ಗೊಜ್ಜು ರೆಡಿ ಇದೆ. ಆ ಕಡೆ ಈ ಕಡೆ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ರೆಡಿ ಆಗ್ತಿದೆ. ತಿನ್ನೋಕ್ಕೆ 2 ಹುಲಿಗಳು ರೆಡಿಯಾಗಿ ಕೂತಿ ನಿಂತಿದ್ದಾರೆ. ಯಾರಿಗೆ ಫಸ್ಟ್ ಕೊಡ್ತಾರೆ ಗೊತ್ತಿಲ್ಲ, ನಮ್ಮ ನವಿ ಗಂಡಂಗೋ ಮಕ್ಳಿಗೋ ನೋಡೋಣ. ಅಮ್ಮ ಇಲ್ಲಿನಾ? ನೀನು ಹುಲಿನಾ? ಏಯ್ ವಾ, ಇವನು ಹುಲಿ ಅಂತೆ, ಅಪ್ಪ ಅಮ್ಮ ಇಲ್ಲಿ ಅಂತೆ. ನೋಡೋಣ ಗೈಸ್, ಟೇಸ್ಟ್ ಮಾಡ್ಬೇಕಾರೆ ಸಿಕ್ಕಿ ಆಲ್ರೆಡಿ ಟೇಸ್ಟ್ ಮಾಡಾಯ್ತು ಗೈಸ್. ಬೊಂಬಟಾಗಿದೆ. ನಾನು ಬೇಯಿಸಕ್ಕೆ ಹೋದ್ರೆ ಹೊರದೋಗುತ್ತೆ ಗೈಸ್, ಇವಳು ಬೈತಾಳೆ. ಅದರಿಂದ ನಾನು ಬೇಯಿಸಕ್ಕೆ ಹೋಗ್ತಾ ಇಲ್ಲ. ಹಾಂ, ಇಲ್ಲ ಗೈಸ್, ಇವಳ ಹತ್ರ ಬೈಸ್ಕೋಬೇಕಾಗುತ್ತೆ. ಹಿಂಗೆ ಇವಳು ಎತ್ತಾಕೋದಲ್ಲ, ಆ ಥರ ಎತ್ತಾಕೋಕ್ಕೆ ಬರಲ್ಲ ನನಗೆ. ವಾವ್, ಸೂಪರ್, ಥ್ಯಾಂಕ್ ಯು. ಯಾವುದಾ? ನೋಡಿ ಗೈಸ್, ಎತ್ತಿಕ್ಕಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಎಲ್ಲಿ ಬೈತಾ ಇದ್ದಾಳೆ. ಗೋಜ್ ಬೇಬಿ ಗೋಜ್. ಬನ್ನಿ ಗೈಸ್, ನಾನು ಮಾಡಿರೋವಂಥ ಗೊಜ್ಜು ಯಾವ ರೀತಿ ಇದೆ ಅಂತ ಕೇಳೋಣ. ತಿಂದ್ಬಿಟ್ಟು ಹೇಳ್ತಾರೆ. ಯಾಕ್ರೆ ಏನಾಯ್ತು ರೀ? ಒಂದೊಂದ್ಸಲ ನಮ್ಮ ನವಿ ಈ ಥರ ಆಗುತ್ತೆ ಗೈಸ್. ಮೂಗಳಿಗೆ ಹೋಗ್ಬಿಡುತ್ತಲ್ಲ ಅದು ಸಾಂಬಾರು. ಯಾರಿಗಾದ್ರೂ ಹೋಗಿದೆಯಾ ಗೈಸ್ ಸಾಂಬಾರು ಮೂಗಳಿಗೆ ತಿನ್ಬೇಕಾರೆ? ನತ್ತಿ ಹತ್ತುತ್ತೆ ಅಂತಾರಲ್ಲ ಅದು. ಚೆನ್ನಾಗಿದೆಯಾ ಮಕ್ಕಳ? ನಮ್ಮ ನವಿ ಹೇಳ್ತಾರೆ. ಬನ್ನಿ ಗೈಸ್, ತಿಂದ್ಬಿಟ್ಟು. ಇವ್ರ ಹಸ್ಬೆಂಡ್ ಮಾಡಿರೋಂಥ ಗ್ರೇವಿ ಯಾವ ಥರ ಇದೆ? ನಿಜ ಹೇಳ್ಬೇಕು, ಥ್ಯಾಂಕ್ ಯು. ಯಾಕೆಂದರೆ ಅವ್ರು ಕೊಟ್ಟಿರೋ ರೆಸಿಪಿ ಅಲ್ವಾ, ಅದಕ್ಕೆ ಚೆನ್ನಾಗಿರಲೇಬೇಕು ಗೈಸ್. ಈ ಎಕ್ಸ್ಪರ್ಟ್ ಆಗಿದ್ದಾರೆ ನಮ್ಮ ಮನೇಲಿ. ನಮ್ಮ ನವಿ ಅವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೂಪರ್ ಆಗಿರುತ್ತೆ ಗೊತ್ತು, ನಾನು ಆಲ್ರೆಡಿ ಟೇಸ್ಟ್ ಮಾಡಾಯ್ತು. ಓಕೆ ಮಗನೇ, ಥ್ಯಾಂಕ್ ಯು. ಓಕೆ ಗೈಸ್, ನಿಮಗೆ ಬೆಳಗ್ಗೆ ಸಿಗ್ತೀವಿ. ಬೈ ಬಾಯ್. ಮಾರ್ನಿಂಗ್ ವಿಡಿಯೋ ಶುರು ಮಾಡಿದ್ದೀನಿ ಗೈಸ್. ನಾನು ಸ್ಟಾಪ್ ಮಾಡಿದ್ವಲ್ಲ, ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಇಬ್ಬರು ಎದ್ದಿದ್ದಾರೆ. ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ. ಆಮೇಲೆ ಇಲ್ಲಿ ಪಪ್ಪಾಯ ಕಟ್ ಮಾಡಿ ಮಡಗಿದ್ದೀನಿ. ನಮ್ಮನವ್ರು ನಿನ್ನೆ ವೀಡಿಯೋದಲ್ಲಿ ಏನಂತ ಹೇಳಿದರು ಅಂದರೆ, ಮುದ್ದು ನೀನು ನಾಳೆ ಏನು ಕೆಲಸ ಮಾಡಿಬಿಡ ಮುದ್ದು, ಎಲ್ಲ ನಾನೇ ಮಾಡಿಕೊಡ್ತೀನಿ ನಿನಗೆ. ನೋಡು ಕೊಟ್ಟಿರೋ ಮತ್ತು ನಾನು ಯಾವತ್ತೂ ತಪ್ಪಲ್ಲ. ಗ್ರೀನ್ ಟೀ ಬೆಳಗ್ಗೆ ಮಾಡಿ ನೀನು ಮನ್ಗಿರೋತವನ್ನ ತಗೊಬಂದು ಕೊಡ್ತೀನಿ. ನೋಡು, ನೀನು ಎದಳ್ಳಿಲ್ಲ ಅಂದರೆ ನಿನ್ನ ಮೇಲೆ ಮುಖದ ಮೇಲೆ ಹೆಚ್ಚಿದ್ದೀನಿ. ಹಂಗೆ ಹಿಂಗೆ ಅಂತ ಬಿಲ್ಡಪ್ ತೊಗೊಂಡವರು ಇನ್ನೂ ಮನ್ಗಿದ್ದಾರೆ ಗೈಸ್. ನಮ್ಮ ಮಕ್ಕಳು ಎದ್ದಿದ್ದಾರೆ, ನಮ್ಮನವ್ರು ಇನ್ನೂ ಮನ್ಗಿದ್ದಾರೆ. ಇವಾಗ ಖಾಲಿ ಹೊಟ್ಟೆಗೆ ಪಪ್ಪಾಯ ಕೂಡ ಏನು ಕೊಟ್ಟಿಲ್ಲ. ಖಾಲಿ ಹೊಟ್ಟೆ ಕೊಟ್ಟರೆ ಒಳ್ಳೇದು ಪಪ್ಪಾಯ ಅಂದ್ಬಿಟ್ಟು ಇವಾಗ ಕಟ್ ಮಾಡಿ ಕೊಡ್ಬೇಕು. ಕಟ್ ಮಾಡಿ ಇಟ್ಟಿದ್ದೀನಿ, ಸಣ್ಣ ಸಣ್ಣದಾಗ ಕಟ್ ಮಾಡಿ ಕೊಡ್ಬೇಕು. ನಮ್ಮನವ್ರನ್ನ ಎದುರಿಸ್ಬೇಕು. ಕಾಫಿನ ಮಾಡಿ ಮುಖ ಕುಯ್ಬೇಕಾ? ಯಾರಿಗೆ? ಹಂಗೆಲ್ಲ ಮಾಡ್ತಾರ ಅಪ್ಪಂಗೆ? ಅಪ್ಪ ಬೇಡವಾ ನಿಂಗೆ? ಮತ್ತೆ ಥರ ಎಲ್ಲ ಮಾತಾಡಬಾರ್ದು, ಗುಡ್ ಬಾಯ್ ಆಗಿರ್ಬೇಕು. ನೆನ್ನೆ ಅವ್ರು ಮಾತಾಡಿದೆ, ಮಕ್ಳಿಗೆ ಹೊತ್ತಿ ಈ ಥರ ಮಾತಾಡ್ತಿದ್ದಾರೆ ಗೈಸ್. ಇವಾಗ ಕಟ್ ಮಾಡಿ ತೊಗೊಳಕ್ಕೆ ಕೊಡೋಣ ನಮ್ಮನಲ್ಲಿ. ಪಾಪಗೊಂದು ಕೊಡು ಮಗನೆ, ಕೇಳ್ತಾ ಇದ್ದೇನೆ ತಮ್ಮ. ನೋಡಿ ಗೈಸ್, ನಾವನ್ನ ಎದ್ದಳಿಸ್ಬಿಟ್ಟು ಕೊಡೋಣ. ಕಾಫಿ ಟೀ ಕೊಡುವೆ ಇವತ್ತಿನ ನೋಡಿ. ನಾನು ಬರ್ತೀನಿ ಅಂತ ಗೊತ್ತಾಗೈತೆ, ಅದಕ್ಕೇನೆ ಯಾವ ಬೆಡ್ಶೀಟ್ ಫುಲ್ಲು ಕೋಸ್ಕೊಂಡು ಹೆಂಗೆ ಬಂದಿದ್ದಾರೆ ಅಂತ ನೋಡಿ. ಇವಾಗ ಬೆಡ್ಶೀಟ್ ತೆಗಿತೀನಿ.
ನಿಂದು ಇದು ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ. ನಾನು ಎದ್ದು ಹೋಗೋ ಗಂಟೆ ಗೈಸ್ ಇವರು ಎದ್ದಳದ್ದೇ ಇಲ್ಲ, ಯಾವುದೇ ಕಣಕ್ಕೆ ಎದ್ದಳಲ್ಲ. ಅವಳೇಕ್ ಮನ್ಗಳು ಇನ್ನುವೆ, ಅವಳೇ ಎದ್ದಳ್ಳಿ, ನಾನೇಕೆ ಎದ್ದೋಗೋಣ, ನಾನೇಕೆ ಮಾಡ್ಕೊಡೋಣ. ನೋಡಿದ್ರಾ? ಇಲ್ಲ ಗೈಸ್, ನಾನು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಮತ್ತೆ ಫೋನ್ ಗಂಟೆ ನೋಡಿ ಮತ್ತೆ ಮನ್ಕೊಂಡಿರೋದು ಗೈಸ್. ಎದ್ದು ಮುಖ ತೋರ್ಸು, ನಿಂದ ಮುಖ ತೋರ್ಸು. ಇಲ್ಲ ಗೈಸ್, ಗಂಟೆ ಫೋನ್ ನೋಡಿರೋದು ಗೈಸ್. 6 ಗಂಟೆಗೆ ಎದ್ಬಿಟ್ಟು ಮಲ್ಕೊಳ್ಳಿ ಅಂತ ಮತ್ತೆ ಬಂದು ನಾನು ಏನ್ ಬಿಲ್ಡಪ್ ತಾತಾರೆ ಅಂದ್ರೆ ಗೈಸ್ ಇವರು. ಅದು ನಾನು ಯಾಕೆ ಎದ್ದೋದ್ರು, ಫೋನ್ ನೋಡ್ತವ್ರೆ ಬರ್ತಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಫೋನ್ ನಾನು ಗ್ರೀನ್ ಟೀ ತಗೋತಾರೇನೋ ಅಂತಾನೆ ನಾನು ಅನ್ಕೊಂಡಿದ್ದೆ ಗೈಸ್. ಅಯ್ಯೋ ಫಸ್ಟ್ ಗೈಸ್ ಸಂಡೇ ಆಯ್ತು ಅಂದ್ರೆ ಸಾಕು, ಬಂದಿದೆ ಎದಳಿಸ್ಬಿಡೋರು, ಟೀ ಕಾಫಿ ಮಾಡ್ಕೊಬಿಡೋದು, ಎದಳಿಸೋದು ಮಾಡೋರು. ಇವಾಗ ಬನ್ನಿ ಪಪ್ಪಾಯ ತಿನ್ ಬನ್ನಿ, ಅಲ್ಲೇ ಮಡಗಿದ್ದೀನಿ. ನೋಡಿ ಗೈಸ್, ಪ್ರತಿದಿನ ಪೂಜೆ ಮಾಡ್ಬೇಕಾದ್ರು ಇದೇ ಡೈಲಾಗು. ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ, ಏನ್ ಕೆಟ್ಟ ಬುದ್ಧಿ ಐತಮ್ಮದು ನನಗೆ? ನಾನು ಕೆಟ್ಟೋಳ? ಚೆನ್ನಾಗಿ ನೋಡ್ಕೋತಲ್ವಾ ನಿಮ್ನ? ಅಯ್ಯೋ ನೋಡಿ ಗೈಸ್, ಜಾಸ್ತಿ ಪ್ರೀತಿ ಮಾಡಂಗ್ ಬುದ್ಧಿ ಕೊಡಪ್ಪ. ಏನ್ ಪ್ರೀತಿ ಮಾಡಲ್ವಾ ನಿಮ್ನ? ಗಂಡಂಗೆ ಬೈಬಾರ್ದು ಆ ಥರ ಬುದ್ಧಿ ಕೊಡಪ್ಪ. ನೋಡಿ ಗೈಸ್, ಪ್ರತಿದಿನ ಹಿಂಗೆ ಕೇಳ್ಕೊಳ್ಳೋದು ಗೈಸ್ ಯಾವಾಗ್ಲೂ. ಆಯ್ತು ಕೊಡು. ಟೀ ಕಾಫಿ ಇಲ್ಲ, ಪಪಾಯ ಬೇಡ. ತಿನ್ನಿ, ಒಳ್ಳೇದು ಖಾಲಿ ಹೊಟ್ಟೆಲ್ ತಿಂದ್ರೆ. ಕಾಫಿಗೆ ಹಾಲೇ ಇಲ್ಲ, ತಿನ್ನಿ. ಪಪ್ಪಾಯ ತಿನ್ನಲ್ಲ ಗೈಸ್. ಇವರು ಅಷ್ಟೇನೆ, ನಮ್ ದಿವಾನು ಅಷ್ಟೇನೆ ತಿನ್ನಲ್ಲ. ಇವತ್ತೆಲ್ಲೋ ತಿಂತಾ ಇದ್ದಾನೆ ದಿವಾ, ತಿನ್ನಲ್ಲ. ಹೌದಾ? ನಾನು 6 ಗಂಟೆಗೆ ಎದ್ಬಿಟ್ಟು ಅಲಾರಾಮ್ ಇಟ್ಬಿಟ್ಟು 6 ಗಂಟೆಗೆ ಎದ್ಬಿಟ್ಟು 1 hour ನೋಡಿದೀನಿ ಮೊಬೈಲ. ನಿದ್ದೆ ಬಂದ್ಬಿಡುತ್ತೆ ಅಂತವ ಇವಾಗ ನೋಡಣ, ತಡೆಯಕ್ಕಾಗಲಿಲ್ಲ, ಮತ್ತೆ ನಿದ್ದೆ ಬಂತು ಅನ್ಕೊಂಡ. ಅಲಾರಾಮ್ ಕುಡ್ಸ್ಕೊಬಿಟ್ಟು ಆಫ್ ಮಾಡಿ ಅಂತ ನಾನು ಎದಳಿಸೋಕೆ ಹೋಗೆ ಆಫ್ ಎದ್ದಳ್ತಾರಲ್ಲ ಗೈಸ್ ಇವರು. ಆಫ್ ಅಲಾರಾಮ್ ಆಫ್ ಮಾಡಿ ಅಂದ್ರೆ ಆಫ್ ಮಾಡ್ತಿಲ್ಲ ಮತ್ತೆ. ನಿಮ್ಗೆ ಡಿಸ್ಟರ್ಬ್ ಆಗಿರೋದು ಆಗ್ತಿರ್ಲಿಲ್ಲ. ಅಲ್ಲ, ನೀವು ಅಲಾರಾಮ್ ಆಫ್ ಮಾಡಿ ನೀವು ಟೀ ಕಾಫಿ ಕಾಯಿಸ್ಕೊಂಡ್ಬಂದು ಕೊಟ್ಟಿದ್, ಆ ಟೀ ಅಂದ್ರೆ ಗ್ರೀನ್ ಟೀ ಕೊಟ್ಟಿದ್ರು, ನಾನು ಎದ್ದಡ್ಡಿ ಇರುವೆ. ಅದ್ರ ಡಿಸ್ಟರ್ಬ್ ಆಗಿರುತ್ತಾನೆ. ಸಂಡೇ ನನ್ನ ಮಗ ಮಾಡ್ಕೊಳಕ್ ಬಿಡೋದು ಏನಿಲ್ಲ. ಗಂಡ ಜೊತೆಲಿ ಇರ್ಬೇಕಾರೆ ಸಂಡೇ ಅಂದ್ರೂ ಆಯ್ತು, ಯಾವ್ದಾದ್ರು ಆಯ್ತು. ಸರಿ ಓಕೆ ಗೈಸ್, ಇವಾಗ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಿದಾರಲ್ವಾ, ಬಿಟ್ಟು ಆ ಪಲ್ಯ ಮಾಡಿ ಕೊಡ್ತಿ ತಿನ್ನಿಸ್ತೀನಿ ನಾನು. ಓಕೆನಾ? ನೀವೇ ಮಾಡ್ತೀರಾ ಪಲ್ಯನ? ಯಾರೆಲ್ಲ ರೆಡಿ ಮಾಡಿದ್ದೆ ತಾನೆ? ನೀನ್ ಇದ್ದಲ್ಲ ಅವಾಗಲೇ ಇದ್ದೆ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ನೀವು ಯಾಡ ಅವತಾರಗಳ, ಖುಷಿ ಎದ್ದೋಗಿದ್ದು, ದಿವ ಎದ್ದೋಗಿದ್ದು, ನೀನ್ ಎದ್ದೋಗಿದ್ದು. ಫಸ್ಟ್ ನೀನ್ ಎದ್ದೋದೆ, ಆಮೇಲೆ ಅವನು ಅಮ್ಮ ಅಂತ ಬಂದ್ಬಾರ್ದ, ಆಮೇಲೆ ಅವನು ನಾನು ಎದ್ದ ತಕ್ಷಣ ಎದ್ದಳ್ಳಿಲ್ಲ ಅವನು. ನಾನು ಎದ್ದು ಎಷ್ಟೊತ್ತಿಗೆ ಎದ್ದ ಅವನು. ನೀನ್ ಎದ್ದೋಬೇಕಾದ್ರೆ ನಾನು ಎಚ್ಚರಿಕೆನೇ ಇದ್ದೆ. ಹೌದಾ? ಮತ್ತೆ ಯಾಕೆ ಎದ್ದಳ್ಳಿಲ್ಲ? ಸುಮ್ಮನೆ ಇವಳೆ ಎಲ್ಲ ಕೆಲಸ ಮಾಡಿ ನೋಡ್ರಿ ಗೈಸ್, ಇವಳೆ ಎಲ್ಲ ಮಾಡ್ಲಿ ಅಂತ ನೀನು ವಾಪಸ್ ಬರ್ತೀಯ ಅಂತ ಹೋದೆ. ನೀ ಬರ್ಲೇ ಇಲ್ಲ, ನಾನು ಕಾಯ್ತಾ ಇದೆ. ಇದೆಲ್ಲ ಡೌ ಗೈಸ್, ನಾನು ಯಾವಾಗ್ಲೂ ಬರಲ್ಲ ಅದರ. ಓಕೆ ಗೈಸ್, ಸಿಗ್ತೀವಿ ಆಮೇಲೆ. ಬನ್ನಿ ರೀ, ಪಲ್ಯ ಮಾಡಿ ಬನ್ನಿ ರೀ. ನೋಡಿ ಗೈಸ್, ಫಸ್ಟ್ ಅಲ್ಲಿ ಕೇಳಿದಾಗ ಏನಂತ ಹೇಳಿದ್ರು, ಸುಮ್ಮನೆ ಹೇಳಿದ್ದು ಮಾಡ್ಕೋಗು ನೀನೇನೆ ಅಂತ ಹೇಳಿದ್ರು. ಇವಾಗ ನೋಡಿ ಎಂತ ವಿಡಿಯೋ ಆನ್ ಮಾಡಿದೀನಿ ಅಂತ. ಡೋ ಮಾಡಬೇಡಿ, ಇದು ಮಾಡ್ತಿದ್ದೀನಿ ಅಂತ ಗೊತ್ತು ನಿಮಗೆ. ಫಸ್ಟ್ 2 ಸಲ ಕೇಳಿರೋದು ಗೈಸ್. ಇದು ಫ್ರಿಜ್ ಮೇಲೆ ತುಂಬ ಇಟ್ಬಿಟ್ಟಿದ್ದೀನಿ ಮೀಶೋದು ವಿಡಿಯೋ ಮಾಡಬೇಕು ಅಂತ. ಅದನ್ನೆಲ್ಲ ತೆಗ್ಬಿಟ್ಟು ಇವತ್ತು ವಿಡಿಯೋ ಮಾಡಿ ಆ ಚಾನಲ್ಗೆ ಹಾಕ್ಬೇಕು ಗೈಸ್. ಅದು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ನಮ್ಮನವ್ರು ಯಾವಾಗ ನನಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗ ರೀ ಮಾಡೋದು ವಿಡಿಯೋನ? ಅದೇನೆ ಟೈಮು, ಸಂಜೆ ಅಂತೆ ಗೈಸ್. ನೋಡಿ ಗೈಸ್, ಕೊಟ್ಟ ಮಾತಿಗೆ ತಪ್ಪಲ್ಲಾರೇನು, ಮೆಚ್ಚನ ಪರಮಾತ್ಮನು ಅಂತ. ಸೊ ಇವಾಗ ಪಲ್ಯ ಮಾಡ್ಕೊಡ್ತಾ ಇದ್ದೀನಿ. ದೋಸೆನ ನಾನೇ ಬಿಟ್ಕೊಡ್ತೀನಿ. ಅದು ಕನ್ಫರ್ಮ್ 100% ನಮ್ಮ ನದಿಗೆ ಗೊತ್ತು. ಸೊ ಅದರಿಂದ ಖುಷಿಯಾಗಿದ್ದಾರೆ ಅವರು. ಅಯ್ಯೋ ಸೊ ಹಾಯ್, ನೋಡಿ ಗೈಸ್, ಅಡುಗೆ ಮಾಡಿ ಮುಂದೆ ಬಂದ್ಬಿಟ್ಟು ಹಿಂಗೆಲ್ಲ ತಿಂತಾರೆ. ದೂರ ಹೋಗ್ಬೇಕು. ಬನ್ನಿ, ಟೊಮೊಟೊ ಹಾಕೊಂಡಿದ್ದೀನಿ, ಈರುಳ್ಳಿ ಹಾಕೊಂಡಿದ್ದೀನಿ, ಹಸಿಮೆಣಸಿಕಾಯಿ, ಜೀರಿಗೆ, ಮೆಣಸು, ಅಲ್ಲ ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕೊಂಬಿಟ್ಟು ಈ ಕಡೆ ಆಲೂಗೆಡ್ಡೆ ಮತ್ತು ಬಟಾಣಿನ
ಇಟ್ಕೊಂಡಿದ್ದೀನಿ. ಇವಾಗ ಇದರೊಳಗೆ ಹಾಕ್ಬೇಕು. ಆಲೂಗಡ್ಡೆ ಪಲ್ಯ ರೆಡಿ. ಕಾಯಿನೂ ಹಾಕಬೇಕು ಲಾಸ್ಟಿಗೆ. ಚಟ್ನಿ ಮಾಡಲ್ವಾ? ಚಟ್ನಿ ಎಲ್ಲ ಓಕೆ ಗೈಸ್, ಓನ್ಲಿ ಆಲೂಗಡ್ಡೆ ಪಲ್ಯ. ಚಟ್ನಿ ಮಾಡೋಣ ನೋಡಿ ಗೈಸ್, ಪಲ್ಯ ಫೈನಲಿ ರೆಡಿ ಮಾಡಿದ್ದೀನಿ ನಾನು. ನಾವು ಮಾತು ಕೊಟ್ಟರೆ ಮಾತು ಉಳಿಸ್ಕೊತೀವಿ. ಸೊ ಇವಾಗ ಇಲ್ಲಿ ದೋಸೆ ಬಿಟ್ಕೊಡ್ತಾ ಇದ್ದೀನಿ, ತಿನ್ನಲಿ ನಮ್ಮ ಮಕ್ಕಳು ಚೆನ್ನಾಗಿ ಅಂತ. ಹಾಗೆ ನಮ್ಮ ಹೆಂಡ್ತಿನೂ ಅವ್ರು ಖುಷಿಯಾಗಿದ್ದರೆ, ಅವ್ರ ಖುಷಿ ಮುಂದೆ ಇನ್ನೇನು ಬೇಕು ಗೈಸ್ ನನಗೆ. ನಮ್ಮ ಖುಷಿನ ನಮ್ಮ ನವಿನ ಖುಷಿ ಪಡಿಸೋದೆ ನನ್ನ ಖುಷಿ. ಸೊ ಇವಾಗ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಮಕ್ಕಳ, ಬಾಯ್ ದಿವಿ. ನೋಡ್ಕೊಂಡು ಹೇಳು.